ಹೆಸರೇ ಕಾರ್ಯಕ್ರಮದ ಎರಡನೇ ಸುದ್ದಿ ಕಡೆ ಗಮನ ಕೊಡೋದಾದ್ರೆ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ಗಮನಿಸಿದ್ವಿ. ಈಗ ಕಾಂಗ್ರೆಸ್ನ ಸರದಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಪವರ್ ಫೈಟ್ ಇವತ್ತು ನೆನೆಯದಲ್ಲ. ಸರ್ಕಾರ ಅಧಿಕಾರಕ್ಕೇರಿದ ದಿನದಿಂದಲೂ ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ರಗಳೆ ನಡೀತಲೇ ಇದೆ. ಇದೀಗ ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಪಟ್ಟಕ್ಕೆ ಸಿಎಂ ಆಪ್ತರು ಕುತ್ತು ತರೋ ನಿಟ್ಟಿನಲ್ಲಿ ತಂತ್ರ ರೂಪಿಸ್ತಾ ಇರೋ ಹೊತ್ತಲೇ ಡಿಕೆ ಶಿವಕುಮಾರ್ ಈಗ ಪ್ರಯೋಗಿಸೋಕೆ ಹೊರಟಿದ್ದು ಅಹಿಂದ ಗೂಗ್ಲಿ. ಖುದ್ದು ಸಿಎಂಎ ಪತರುಗುಟ್ಟುವಂತೆ ಅಹಿಂದ ಪಾನ್ ಮುಂದಿಡೋಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದು ಅಹಿಂದ ಕೋಟೆಗೆ ಈಗ ಡಿಕೆಶಿ ಲಗ್ಗೆ. ಬೆಳಗಾವಿಯಲ್ಲಿ ಯಾದವ ಸಮಾವೇಶ ಕಹಳೆ. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಜಕೀಯವಾಗಿ ಬೂಸ್ಟ್ ಕೊಟ್ಟಿದ್ದೇ ಅಹಿಂದ ವರ್ಗ. 2004ರಿಂದ 2005ರ ಆಸುಪಾಸಿನಲ್ಲಿ ಜೆಡಿಎಸ್ನಿಂದ ಸಿದ್ದರಾಮಯ್ಯ ಹೊರಬಂದಾಗ ತನ್ನ ಬಲ ಪ್ರದರ್ಶನಕ್ಕೆ ವೇದಿಕೆಯನ್ನಾಗಿಸಿಕೊಂಡಿದ್ದು ಇದೇ ಅಹಿಂದ ವರ್ಗವನ್ನ. ಆಗ ರಾಜ್ಯಾದ್ಯಂತ ಮಾರ್ದನಿಸಿದ್ದು ಸಿದ್ದು ಅಹಿಂದ ಸಮಾವೇಶ. ಆಗ ಸಿದ್ದು ಪರ ಅಚಲವಾಗಿ ನಿಂತಿದ್ದು ಅಹಿಂದ ಸಮಾಜ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಕಾಂಬಿನೇಷನ್ ಆ ಲಗಾಯತಿನಿಂದಲೂ ಸಿದ್ದರಾಮಯ್ಯವರನ್ನ ಕೈ ಹಿಡಿತಾನೆ ಬಂದಿದೆ. ಹೀಗಾಗಿ ಯಾವತ್ತಿಗೂ ಅಹಿಂದ ಅಂದ್ರೆ ಅದು ಒಂಥರ ಸಿದ್ದು ಟ್ರೇಡ್ ಮಾರ್ಕೆ ಸರಿ. ಇದಾದ ಮೇಲೂ ಪ್ರತಿ ನಿರ್ಣಾಯಕ ಎಲೆಕ್ಷನ್ ಅಲ್ಲೂ ಸಿದ್ದು ಬಳಸಿದ್ದು ಮತ್ತದೇ ಅಹಿಂದ ದಾಳವನ್ನ. ಮೊದಲು ಕೋಲಾರ, ಆಮೇಲೆ ದಾವಣಗೆರೆ, ಕಳೆದ ಲೋಕಸಭಾ ಎಲೆಕ್ಷನ್ಗೂ ಮುನ್ನ ಚಿತ್ರದುರ್ಗ, ಹೀಗೆ ಸಿದ್ದು ಎಲ್ಲೆಲ್ಲಿ ಅಹಿಂದ ಸಮಾವೇಶದ ಚುಕ್ಕಾಣಿ ಹಿಡಿದ್ರು ಅಲ್ಲೆಲ್ಲ ಹೌಸ್ಫುಲ್. ಇದರ ಎಫೆಕ್ಟ್ ಅನ್ನುವಂತೆ ಕಾಂಗ್ರೆಸ್ಗೂ ಹ್ಯೂಜ್ ಪ್ರಾಫಿಟ್. ಹೀಗಾಗಿ ಸಿದ್ದು ಹೈಕಮಾಂಡ್ಗೆ ಅಪ್ಯಾಯಮಾನ ಅನಿಸಿತು. ಸಿದ್ದು ಸಾಲಿಡ್ ಆಗಿ ಸಿಎಂ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಇದೀಗ ಸಿಎಂ ಸೀಟ್ ಮೇಲೆ ಟವಲ್ ಹಾಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್. ದಿಲ್ಲಿ ಮಟ್ಟದಲ್ಲಿ ಸಿದ್ದು ವಿರುದ್ಧ ಎಷ್ಟೇ ಕತ್ತಿ ವರಸೆ ಆಡಿದ್ರೂ ಆಗ್ತಿಲ್ಲ ವರ್ಕೌಟ್. ಎಲ್ಲಿ ಸಿದ್ದರನ್ನ ಅಲ್ಲಾಡಿಸಿದ್ರೆ ಅಹಿಂದ ವರ್ಗ ದೂರ ಆಗುತ್ತೋ ಅನ್ನೋ ಭೀತಿ ಕೈಪಡಿಯನ್ನ ಕಾಡ್ತಾ ಇದೆ. ಇದು ಡಿಕೆ ಗಮನಕ್ಕೂ ಬಾರದೆ ಏನಿಲ್ಲ. ಹೀಗಾಗಿ ಡಿಕೆಶಿಗೆ ಈಗ ಬಳಸಿದ ಸೂತ್ರ ವಜ್ರದಿಂದಲೇ ವಜ್ರ ಕಟ್ ಅನ್ನೋದು. ಅಂದ್ರೆ ಸಿದ್ದರನ್ನ ಹಠಾವೋ ಮಾಡೋಕೆ ಮತ್ತದೇ ಅಹಿಂದ ಅಸ್ತ್ರ ಪ್ರಯೋಗ ಮಾಡುವ ಲೆಕ್ಕಕ್ಕೆ ಬಂದು ನಿಂತಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಾಗೆ ನೋಡಿದ್ರೆ ಡಿಕೆಶಿ ತಕ್ಕ ಮಟ್ಟಿಗೆ ಬೇಸ್ ಹೊಂದಿದ್ದು ಒಕ್ಕಲಿಗ ಸಮುದಾಯದ ಮೇಲೆ. ಆಕ್ಚುಲಿ ಒಕ್ಕಲಿಗ ಸಮಾಜ ಇವತ್ತಿಗೂ ಸ್ಟ್ರಾಂಗ್ ಆಗಿ ನಿಂತಿದ್ದು ಎಚ್.ಡಿ. ದೇವೇಗೌಡರ ಕುಟುಂಬದ ಜೊತೆಗೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಬಲವಾಗಿರೋದು. ಆದ್ರೆ ಈಗೀಗ ಈ ಮತ ಬ್ಯಾಂಕ್ಗೆ ಕನ್ನ ಕುರಿಯೋಕೆ ಇನ್ನಿಲ್ಲದ ಕಸರತ್ತು ನಡೆಸಿದ್ದು ಮತ್ತದೇ ಡಿಕೆ. ಇದರ ಎಫೆಕ್ಟ್ ಅನ್ನುವಂತೆ ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ದಕ್ಷಿಣ ಕರ್ನಾಟಕದ ಮೈಸೂರು, ಮಂಡ್ಯ, ಹಾಸನ, ರಾಮನಗರ, ತುಮಕೂರು ಭಾಗದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿತ್ತು. ಆದ್ರೆ ಇಲ್ಲಿ ಕಾಂಗ್ರೆಸ್ಗೆ ಮೇಜರ್ ಕಾಂಟ್ರಿಬ್ಯೂಟರ್ ಅಹಿಂದ ವರ್ಗ. ಒಕ್ಕಲಿಗರಲ್ಲಿ ಹೆಚ್ಚಿನ ಭಾಗ ಜೆಡಿಎಸ್ ಕಡೆ ತೆರಳಿದ್ರು. ಗಣನೀಯ ಅಂಶ ಕೈನತ್ತಲು ವಾಲಿದ್ದು ದಿಟ. ಒಂದೇ ಸಮುದಾಯದ ನಾಯಕರಾಗಿ ಉಳಿದ್ರೆ ರಾಜಕೀಯದಲ್ಲಿ ನಿಂತ ನೀರಾಗಬೇಕು ಅನ್ನೋ ಸತ್ಯ ಕೊನೆಗೂ ಡಿಕೆಗೆ ಮನವರಿಕೆ ಆದಂತಿದೆ. ಹೀಗಾಗಿ ಈಗ ಡಿಕೆ ಹೊರಳಿಸಿದ್ದು ಅಹಿಂದದತ್ತ ನೋಟ. ಅದು ಬೆಳಗಾವಿಯಲ್ಲಿ ಡಿಕೆ ಈಗ ನಡೆಸೋದಕ್ಕೆ ಹೊರಟಿದ್ದು ಯಾದವ ಸಮಾವೇಶ. ಡೈರೆಕ್ಟ್ ಆಗಿ ಅಹಿಂದ ಸಮಾವೇಶ ನಡೆಸದೇ ಇದ್ರೂ ಹಿಂದುಳಿದ ವರ್ಗಕ್ಕೆ ಸೇರಿದ ಯಾದವ ಸಮುದಾಯದ ವಿಶ್ವಾಸ ಗೆಲ್ಲುವ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದ್ದು ಕನಕಪುರ ಬಂಡೆ. ಇದು ಅಹಿಂದ ವರ್ಗದತ್ತ ಕೈಚಾಚೋ ನಿಟ್ಟಿನಲ್ಲಿ ಇಟ್ಟ ಮೊದಲ ಹೆಜ್ಜೆ. ಹೆಸರೇ ಕಾರ್ಯಕ್ರಮದ ಎರಡನೇ ಸುದ್ದಿ ಕಡೆ ಗಮನ ಕೊಡೋದಾದ್ರೆ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ಗಮನಿಸಿದ್ವಿ. ಈಗ ಕಾಂಗ್ರೆಸ್ನ ಸರದಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಪವರ್ ಫೈಟ್ ಇವತ್ತು ನೆನೆಯದಲ್ಲ. ಸರ್ಕಾರ ಅಧಿಕಾರಕ್ಕೇರಿದ ದಿನದಿಂದಲೂ ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ರಗಳೆ ನಡೀತಲೇ ಇದೆ. ಇದೀಗ ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಪಟ್ಟಕ್ಕೆ ಸಿಎಂ ಆಪ್ತರು ಕುತ್ತು ತರೋ ನಿಟ್ಟಿನಲ್ಲಿ ತಂತ್ರ ರೂಪಿಸ್ತಾ ಇರೋ ಹೊತ್ತಲೇ ಡಿಕೆ ಶಿವಕುಮಾರ್ ಈಗ ಪ್ರಯೋಗಿಸೋಕೆ ಹೊರಟಿದ್ದು ಅಹಿಂದ ಗೂಗ್ಲಿ. ಖುದ್ದು ಸಿಎಂಎ ಪತರುಗುಟ್ಟುವಂತೆ ಅಹಿಂದ ಪಾನ್ ಮುಂದಿಡೋಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದು ಅಹಿಂದ ಕೋಟೆಗೆ ಈಗ ಡಿಕೆಶಿ ಲಗ್ಗೆ. ಬೆಳಗಾವಿಯಲ್ಲಿ ಯಾದವ ಸಮಾವೇಶ ಕಹಳೆ. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಜಕೀಯವಾಗಿ ಬೂಸ್ಟ್ ಕೊಟ್ಟಿದ್ದೇ ಅಹಿಂದ ವರ್ಗ. 2004ರಿಂದ 2005ರ ಆಸುಪಾಸಿನಲ್ಲಿ ಜೆಡಿಎಸ್ನಿಂದ ಸಿದ್ದರಾಮಯ್ಯ ಹೊರಬಂದಾಗ ತನ್ನ ಬಲ ಪ್ರದರ್ಶನಕ್ಕೆ ವೇದಿಕೆಯನ್ನಾಗಿಸಿಕೊಂಡಿದ್ದು ಇದೇ ಅಹಿಂದ ವರ್ಗವನ್ನ. ಆಗ ರಾಜ್ಯಾದ್ಯಂತ ಮಾರ್ದನಿಸಿದ್ದು ಸಿದ್ದು ಅಹಿಂದ ಸಮಾವೇಶ. ಆಗ ಸಿದ್ದು ಪರ ಅಚಲವಾಗಿ ನಿಂತಿದ್ದು ಅಹಿಂದ ಸಮಾಜ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಕಾಂಬಿನೇಷನ್ ಆ ಲಗಾಯತಿನಿಂದಲೂ ಸಿದ್ದರಾಮಯ್ಯವರನ್ನ ಕೈ ಹಿಡಿತಾನೆ ಬಂದಿದೆ. ಹೀಗಾಗಿ ಯಾವತ್ತಿಗೂ ಅಹಿಂದ ಅಂದ್ರೆ ಅದು ಒಂಥರ ಸಿದ್ದು ಟ್ರೇಡ್ ಮಾರ್ಕೆ ಸರಿ. ಇದಾದ ಮೇಲೂ
ಪ್ರತಿ ನಿರ್ಣಾಯಕ ಎಲೆಕ್ಷನ್ ಅಲ್ಲೂ ಸಿದ್ದು ಬಳಸಿದ್ದು ಮತ್ತದೇ ಅಹಿಂದಾದಾಳವನ್ನ. ಮೊದಲು ಕೋಲಾರ, ಆಮೇಲೆ ದಾವಣಗೆರೆ, ಕಳೆದ ಲೋಕಸಭಾ ಎಲೆಕ್ಷನ್ಗೂ ಮುನ್ನ ಚಿತ್ರದುರ್ಗ, ಹೀಗೆ ಸಿದ್ದು ಎಲ್ಲೆಲ್ಲಿ ಅಹಿಂದ ಸಮಾವೇಶದ ಚುಕ್ಕಾಣಿ ಹಿಡಿದ್ರೋ ಅಲ್ಲೆಲ್ಲ ಹೌಸ್ಫುಲ್. ಇದರ ಎಫೆಕ್ಟ್ ಅನ್ನುವಂತೆ ಕಾಂಗ್ರೆಸ್ಗೂ ಹ್ಯೂಜ್ ಪ್ರಾಫಿಟ್. ಹೀಗಾಗಿ ಸಿದ್ದು ಹೈಕಮಾಂಡ್ಗೆ ಅಪ್ಯಾಯಮಾನ ಅನಿಸಿತ್ತು. ಸಿದ್ದು ಸಾಲಿಡ್ ಆಗಿ ಸಿಎಂ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಇದೀಗ ಸಿಎಂ ಸೀಟ್ ಮೇಲೆ ಟವಲ್ ಹಾಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್. ದಿಲ್ಲಿ ಮಟ್ಟದಲ್ಲಿ ಸಿದ್ದು ವಿರುದ್ಧ ಎಷ್ಟೇ ಕತ್ತಿ ವರಸೆ ಆಡಿದ್ರೂ ಆಗ್ತಿಲ್ಲ ವರ್ಕೌಟ್. ಎಲ್ಲಿ ಸಿದ್ದರನ್ನ ಅಲ್ಲಾಡಿಸಿದ್ರೆ ಅಹಿಂದ ವರ್ಗ ದೂರ ಆಗುತ್ತೋ ಅನ್ನೋ ಭೀತಿ ಕೈಪಡಿಯನ್ನ ಕಾಡ್ತಾ ಇದೆ. ಇದು ಡಿಕೆ ಗಮನಕ್ಕೂ ಬಾರದೆ ಏನಿಲ್ಲ. ಹೀಗಾಗಿ ಡಿಕೆಶಿಗೆ ಈಗ ಬಳಸಿದ ಸೂತ್ರ ವಜ್ರದಿಂದಲೇ ವಜ್ರ ಕಟ್ ಅನ್ನೋದು. ಅಂದ್ರೆ ಸಿದ್ದರನ್ನ ಹಠಾವೋ ಮಾಡೋಕೆ ಮತ್ತದೇ ಅಹಿಂದ ಅಸ್ತ್ರ ಪ್ರಯೋಗ ಮಾಡುವ ಲೆಕ್ಕಕ್ಕೆ ಬಂದು ನಿಂತಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಾಗೆ ನೋಡಿದ್ರೆ ಡಿಕೆಶಿ ತಕ್ಕ ಮಟ್ಟಿಗೆ ಬೇಸ್ ಹೊಂದಿದ್ದು ಒಕ್ಕಲಿಗ ಸಮುದಾಯದ ಮೇಲೆ. ಆಕ್ಚುಲಿ ಒಕ್ಕಲಿಗ ಸಮಾಜ ಇವತ್ತಿಗೂ ಸ್ಟ್ರಾಂಗ್ ಆಗಿ ನಿಂತಿದ್ದು ಎಚ್.ಡಿ. ದೇವೇಗೌಡರ ಕುಟುಂಬದ ಜೊತೆಗೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಬಲವಾಗಿರೋದು. ಆದ್ರೆ ಈಗೀಗ ಈ ಮತ ಬ್ಯಾಂಕ್ಗೆ ಕನ್ನ ಕುರಿಯೋಕೆ ಇನ್ನಿಲ್ಲದ ಕಸರತ್ತು ನಡೆಸಿದ್ದು ಮತ್ತದೇ ಡಿಕೆ. ಇದರ ಎಫೆಕ್ಟ್ ಅನ್ನುವಂತೆ ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ದಕ್ಷಿಣ ಕರ್ನಾಟಕದ ಮೈಸೂರು, ಮಂಡ್ಯ, ಹಾಸನ, ರಾಮನಗರ, ತುಮಕೂರು ಭಾಗದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದ್ದು. ಆದ್ರೆ ಇಲ್ಲಿ ಕಾಂಗ್ರೆಸ್ಗೆ ಮೇಜರ್ ಕಾಂಟ್ರಿಬ್ಯೂಟರ್ ಅಹಿಂದ ವರ್ಗ. ಒಕ್ಕಲಿಗರಲ್ಲಿ ಹೆಚ್ಚಿನ ಭಾಗ ಜೆಡಿಎಸ್ ಕಡೆ ತೆರಳಿದ್ರು. ಗಣನೀಯ ಅಂಶ ಕೈನತ್ತಲು ವಾಲಿದ್ದು ದಿಟ. ಒಂದೇ ಸಮುದಾಯದ ನಾಯಕರಾಗಿ ಉಳಿದ್ರೆ ರಾಜಕೀಯದಲ್ಲಿ ನಿಂತ ನೀರಾಗಬೇಕು ಅನ್ನೋ ಸತ್ಯ ಕೊನೆಗೂ ಡಿಕೆಗೆ ಮನವರಿಕೆ ಆದಂತಿದೆ. ಹೀಗಾಗಿ ಈಗ ಡಿಕೆ ಹೊರಳಿಸಿದ್ದು ಅಹಿಂದದತ್ತ ನೋಟ. ಅದು ಬೆಳಗಾವಿಯಲ್ಲಿ ಡಿಕೆ ಈಗ ನಡೆಸೋದಕ್ಕೆ ಹೊರಟಿದ್ದು ಯಾದವ ಸಮಾವೇಶ. ಡೈರೆಕ್ಟ್ ಆಗಿ ಅಹಿಂದ ಸಮಾವೇಶ ನಡೆಸದೇ ಇದ್ರು ಹಿಂದುಳಿದ ವರ್ಗಕ್ಕೆ ಸೇರಿದ ಯಾದವ ಸಮುದಾಯದ ವಿಶ್ವಾಸ ಗೆಲ್ಲುವ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದ್ದು ಕನಕಪುರ ಬಂಡೆ. ಇದು ಅಹಿಂದ ವರ್ಗದತ್ತ ಕೈಚಾಚೋ ನಿಟ್ಟಿನಲ್ಲಿ ಇಟ್ಟ ಮೊದಲ ಹೆಜ್ಜೆ. ಹೆಸರೇ ಕಾರ್ಯಕ್ರಮದ ಎರಡನೇ ಸುದ್ದಿ ಕಡೆ ಗಮನ ಕೊಡೋದಾದ್ರೆ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ಗಮನಿಸಿದ್ವಿ. ಈಗ ಕಾಂಗ್ರೆಸ್ನ ಸರದಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಪವರ್ ಫೈಟ್ ಇವತ್ತು ನೆನೆಯದಲ್ಲ. ಸರ್ಕಾರ ಅಧಿಕಾರಕ್ಕೇರಿದ ದಿನದಿಂದಲೂ ಕೂಡ ಪ್ರತಿನಿತ್ಯ ಒಂದಲ್ಲಾ ಒಂದು ರಗಳೆ ನಡೀತಲೇ ಇದೆ. ಇದೀಗ ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಪಟ್ಟಕ್ಕೆ ಸಿಎಂ ಆಪ್ತರು ಕುತ್ತು ತರೋ ನಿಟ್ಟಿನಲ್ಲಿ ತಂತ್ರ ರೂಪಿಸ್ತಾ ಇರೋ ಹೊತ್ತಲೇ ಡಿಕೆ ಶಿವಕುಮಾರ್ ಈಗ ಪ್ರಯೋಗಿಸೋಕೆ ಹೊರಟಿದ್ದು ಅಹಿಂದ ಗೂಗ್ಲಿ. ಖುದ್ದು ಸಿಎಂಎ ಪತರುಗುಟ್ಟುವಂತೆ ಅಹಿಂದ ಪಾನ್ ಮುಂದಿಡೋಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದು ಅಹಿಂದ ಕೋಟೆಗೆ ಈಗ ಡಿಕೆಶಿ ಲಗ್ಗೆ. ಬೆಳಗಾವಿಯಲ್ಲಿ ಯಾದವ ಸಮಾವೇಶ ಕಹಳೆ. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಜಕೀಯವಾಗಿ ಬೂಸ್ಟ್ ಕೊಟ್ಟಿದ್ದೇ ಅಹಿಂದ ವರ್ಗ. 2004ರಿಂದ 2005ರ ಆಸುಪಾಸಿನಲ್ಲಿ ಜೆಡಿಎಸ್ನಿಂದ ಸಿದ್ದರಾಮಯ್ಯ ಹೊರ ಬಂದಾಗ ತನ್ನ ಬಲ ಪ್ರದರ್ಶನಕ್ಕೆ ವೇದಿಕೆಯನ್ನಾಗಿಸಿಕೊಂಡಿದ್ದು ಇದೇ ಅಹಿಂದ ವರ್ಗವನ್ನ. ಆಗ ರಾಜ್ಯಾದ್ಯಂತ ಮಾರ್ದನಿಸಿದ್ದು ಸಿದ್ದು